ನಿಮ್ಗೊತ್ತಾ, ಜಗತ್ತಲ್ಲೇ ಅತಿ ಹೆಚ್ಚು ಕಾಲ ಬದುಕೋ ಜನ ಅಂದ್ರೆ ಅದು ಜಪಾನಿಯರು. ಆದ್ರೆ ಏನಪ್ಪಾ ಇವರ ದೀರ್ಘಾಯುಷ್ಯದ ಸೀಕ್ರೆಟ್? ಬನ್ನಿ ಇವತ್ತು ಇದನ್ನೇ ಡೀಟೇಲ್ಡ್ ಆಗಿ ನೋಡೋಣ. ಹೌದು, ನೀವು ಕೇಳಿದ್ದು ಸರಿ. ಜಪಾನ್ನ ಆವರೇಜ್ ಲೈಫ್ ಸ್ಪ್ಯಾನ್ ಬಂದು 84 ವರ್ಷ. ಇದು ಜಗತ್ತಿನಲ್ಲೇ ಟಾಪ್ ಲಿಸ್ಟ್ನಲ್ಲಿದೆ. ಆದ್ರೆ ಇದು ಸುಮ್ಮನೆ ಒಂದು ನಂಬರ್ ಅಷ್ಟೇ ಅಲ್ಲ, ಇದರ ಹಿಂದೆ ಒಂದು ಇಡೀ ಜೀವನ ಶೈಲಿಯೇ ಅಡಗಿದೆ. ತುಂಬಾ ಜನ ಅನ್ಕೋತಾರೆ ಇದೇನಪ್ಪಾ ಇವರ ಜೆನೆಟಿಕ್ಸಿಂದ ಬಂದಿರೋದು ಅಂತ. ಆದ್ರೆ ಅದು ಪೂರ್ತಿ ನಿಜವಲ್ಲ. ಅವರ ಆರೋಗ್ಯದ ಅಸಲಿ ಕಾರಣ ಇರೋದು ಅವರ ದಿನನಿತ್ಯದ ಅಭ್ಯಾಸಗಳಲ್ಲಿ. ಈ ಸಿಂಪಲ್ ಹ್ಯಾಬಿಟ್ಸ್ಗಳೇ ಅವರ ಲಾಂಗ್ ಲೈಫ್ನ ಫೌಂಡೇಶನ್. ಸರಿ, ಹಾಗಾದ್ರೆ ಈ ವಿಶ್ಲೇಷಣೆಯಲ್ಲಿ ನಾವು ಅವರ 5 ಮುಖ್ಯ ಅಭ್ಯಾಸಗಳನ್ನ ನೋಡೋಣ. ಮೊದಲಿಗೆ ದೇಹಕ್ಕೆ ಸಂಬಂಧಪಟ್ಟ 3 ಹ್ಯಾಬಿಟ್ಸ್, ಆಮೇಲೆ ಮನಸ್ಸಿಗೆ ಸಂಬಂಧಪಟ್ಟ 2, ಕೊನೆಗೆ ಇದೆಲ್ಲ ನಮ್ಮ ಲೈಫ್ಗೆ ಹೇಗೆ ಅಳವಡಿಸ್ಕೊಳ್ಳೋದು ಅಂತ ಒಂದು ಆಕ್ಷನ್ ಪ್ಲಾನ್ ಕೂಡ ನೋಡೋಣ. ಮೊದಲನಿಗೆ ನಮ್ಮ ದೇಹಕ್ಕೆ ಸಂಬಂಧಪಟ್ಟ 3 ಸಿಂಪಲ್ ಆದ್ರೆ ಪವರ್ಫುಲ್ ಆದ ಅಭ್ಯಾಸಗಳ ಬಗ್ಗೆ ಮಾತಾಡೋಣ. ಇದೇ ಅವರ ಆರೋಗ್ಯದ ಭದ್ರ ಬುನಾದಿ ಅಂತಾನೆ ಹೇಳ್ಬಹುದು. ಅವು ಯಾವ್ಯಾವು ಅಂದ್ರೆ, ಹೊಟ್ಟೆ ಬಿರಿಯೋ ಹಾಗೆ ತಿಂದೇ ಇರೋದು, ಸಿಂಪಲ್ ಫುಡ್ ತಿನ್ನೋದು, ಮತ್ತೆ ಪ್ರತಿದಿನ ಆಕ್ಟಿವ್ ಆಗಿರೋದು. ಕೇಳೋಕಿದು ತುಂಬನೇ ಸಿಂಪಲ್ ಅನ್ಸುತ್ತೆ ಅಲ್ವಾ? ಆದ್ರೆ ಇದರ ರಿಸಲ್ಟ್ಸ್ ಮಾತ್ರ ಅದ್ಭುತ. ಮೊದಲನೇ ಹ್ಯಾಬಿಟ್ ಹೆಸರು ಹರ ಹಚಿಭು. ಇದು ಜಾಪಾನ್ನ ಒಂದು ಹಳೇ ನಿಯಮ. ಇದರ ಅರ್ಥ ಸಿಂಪಲ್: ಹೊಟ್ಟೆ ಪೂರ್ತಿ ತುಂಬೋಕೆ ಮುಂಚೆ, ಅಂದ್ರೆ ಒಂದು 80% ತುಂಬಿದ ತಕ್ಷಣ ಊಟ ನಿಲ್ಸೋದು. ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಗೊತ್ತಾ? ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ಪ್ರೆಷರ್ ಕಮ್ಮಿ ಆಗುತ್ತೆ, ಇನ್ಸುಲಿನ್ ಲೆವೆಲ್ ಕಂಟ್ರೋಲ್ನಲ್ಲಿರುತ್ತೆ, ಮತ್ತೆ ಬಾಡಿ ವೇಟ್ ಕೂಡ ಸ್ಟೇಬಲ್ ಆಗತ್ತೆ. ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ದೇಹಕ್ಕೆ ಎಷ್ಟು ಬೇಕೋ ಅಷ್ಟೇ ಕೊಡೋದು. ಎರಡನೆಯ ಅಭ್ಯಾಸ ಅವರ ಸಿಂಪಲ್ ಫುಡ್ ಹ್ಯಾಬಿಟ್. ಅವರ ಪ್ಲೇಟ್ನಲ್ಲಿ ಜಾಸ್ತಿ ಪ್ರಾಸೆಸ್ಡ್ ಫುಡ್ ಇರೋದಿಲ್ಲ, ಬದಲಿಗೆ ಫ್ರೆಶ್ ಮತ್ತು ಸಿಂಪಲ್ ಪದಾರ್ಥಗಳೇ ಇರ್ತವೆ. ಉದಾಹರಣೆಗೆ ಮೀನು, ಅನ್ನ, ತರಕಾರಿಗಳು ಮತ್ತೆ ಸೀವೀಡ್. ಇದೆಲ್ಲ ಅವರ ಡಯಟ್ನ ಮುಖ್ಯ ಭಾಗ. ಅವರ ಊಟದಲ್ಲಿ ಎಕ್ಸ್ಟ್ರಾ ಸಕ್ಕರೆ, ರಿಫೈನ್ಡ್ ಆಯಿಲ್ ಅಥವಾ ಜಂಕ್ ಫುಡ್ಗೆ ಜಾಗನೇ ಇರೋದಿಲ್ಲ. ಇದರಿಂದ ಬಾಡಿಗೆ ಅನಾವಶ್ಯಕ ಸ್ಟ್ರೆಸ್ ಬೀಳೋದೇ ಇಲ್ಲ. ಮೂರನೇ ಅಭ್ಯಾಸ ನ್ಯಾಚುರಲ್ ಮೂವ್ಮೆಂಟ್. ಜಪಾನೀಸ್ ಜನ ದಿನಕ್ಕೆ 1-2 ಗಂಟೆ ಜಿಮ್ನಲ್ಲಿ ಬೆವರು ಸುರಿಸೋ ಬದಲು ದಿನಪೂರ್ತಿ ಆಕ್ಟಿವ್ ಆಗಿರೋಕೆ ಇಷ್ಟಪಡ್ತಾರೆ. ಅಂದ್ರೆ ಅವರು ಚಿಕ್ಕಪುಟ್ಟ ಕೆಲಸಕ್ಕೂ ನಡೆಯೋದನ್ನೇ ಪ್ರಿಫರ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ಅವರ ಬಾಡಿ ಬರೀ 1 ಗಂಟೆ ಅಲ್ಲ, ದಿನ ಪೂರ್ತಿ ಆಕ್ಟಿವ್ ಆಗಿರುತ್ತೆ. ಈ ಕನ್ಸಿಸ್ಟೆಂಟ್ ಮೂವ್ಮೆಂಟ್ ಇದೆಯಲ್ಲ, ಅದೇ ಅವರ ಆರೋಗ್ಯದ ಅಸ್ಲೀ ಸೀಕ್ರೆಟ್. ಸರಿ, ದೇಹದ ಹ್ಯಾಬಿಟ್ಸ್ ಆಯ್ತು. ಈಗ ಮನಸ್ಸಿನ ಅಭ್ಯಾಸಗಳ ಕಡೆ ಹೋಗೋಣ. ಯಾಕೆಂದ್ರೆ ಫಿಸಿಕಲ್ ಹೆಲ್ತ್ ಎಷ್ಟು ಮುಖ್ಯವೋ, ಮೆಂಟಲ್ ಮತ್ತು ಇಮೋಷನಲ್ ಹೆಲ್ತ್ ಕೂಡ ಅಷ್ಟೇ ಮುಖ್ಯ ಅಲ್ವಾ? 4ನೇ ಅಭ್ಯಾಸ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಅದು ಏನಪ್ಪಾ ಅಂದ್ರೆ ಊಟದ ಜೊತೆ ಇಮೋಷನಲ್ ಕನೆಕ್ಷನ್ ಇಟ್ಕೊಳ್ದೇ ಇರೋದು. ಅವರು ಆಹಾರವನ್ನ ದೇಹಕ್ಕೆ ಫ್ಯೂಯಲ್ ತರ ನೋಡ್ತಾರೆ, ಥೆರಪಿ ತರ ಅಲ್ಲ. ಅಂದ್ರೆ ಸ್ಟ್ರೆಸ್ ಆದಾಗ ಜಂಕ್ ಫುಡ್ ತಿನ್ನೋದು, ಬೋರ್ ಆದಾಗ ಎಂಟರ್ಟೈನ್ಮೆಂಟ್ಗಂತ ಸ್ನ್ಯಾಕ್ಸ್ ತಿನ್ನೋದು, ಇದೆಲ್ಲ ಅವರಲ್ಲಿ ಇಲ್ಲ. ಅವರು ತಿನ್ನೋದು ಎನರ್ಜಿಗೋಸ್ಕರ, ಎಮೋಷನ್ಸ್ ಹ್ಯಾಂಡಲ್ ಮಾಡೋಕಲ್ಲ. ಮತ್ತು ಈಗ ಬರೋಣ 5ನೇ ಮತ್ತು ಅತಿ ಪವರ್ಫುಲ್ ಆದ ಅಭ್ಯಾಸಕ್ಕೆ. ಜಪಾನೀಸ್ ಕಲ್ಚರ್ನಲ್ಲಿ ಇದನ್ನ ಇಕಿಗಾಯ್ ಅಂತ ಕರೀತಾರೆ. ಇದರ ಅರ್ಥ ಏನು ಗೊತ್ತಾ? ಪ್ರತಿದಿನ ಬೆಳಿಗ್ಗೆ ಎದ್ದೇಳೋಕೆ ಒಂದು ಕ್ಲಿಯರ್ ಆದ ಕಾರಣ, ಒಂದು ಉದ್ದೇಶ ಇರೋದು. ಇದು ಸುಮ್ನೆ ಒಂದು ಮೋಟಿವೇಶನಲ್ ಲೈನ್ ಅಂತ ಅನ್ಕೋಬೇಡಿ. ಇದು ಒಂದು ಬಯೋಲಾಜಿಕಲ್ ಸತ್ಯ. ಜೀವನದಲ್ಲಿ ಒಂದು ಪರ್ಪಸ್ ಇದ್ದಾಗ ಅದು ನಮ್ಮ ದೇಹದ ಮೇಲೆ ನಿಜವಾದ ಅಳೆಯಬಹುದಾದ ಎಫೆಕ್ಟ್ಗಳನ್ನ ಬೀರುತ್ತೆ. ಹೌದು, ಒಂದು ಕ್ಲಿಯರ್ ಪರ್ಪಸ್ ಇದ್ದಾಗ ನಮ್ಮ ಮೈಂಡ್ ಆಕ್ಟಿವ್ ಆಗಿರುತ್ತೆ, ಕಾರ್ಟಿಸಾಲ್ ತರದ ಸ್ಟ್ರೆಸ್ ಹಾರ್ಮೋನ್ಸ್ ಕಮ್ಮಿ ಆಗುತ್ತೆ, ಮತ್ತೆ ನಮ್ಮ ದೇಹ ರಿಪೇರಿ ಮೋಡ್ನಲ್ಲಿ ಹೆಚ್ಚು ಹೊತ್ತಿರುತ್ತೆ, ಅಂದ್ರೆ ತನ್ನನ್ನು ತಾನು ಸರಿಪಡಿಸ್ಕೊಳ್ಳುತ್ತೆ. ಓಕೆ, ಈ ಎಲ್ಲ ಅದ್ಭುತ ಹ್ಯಾಬಿಟ್ಸ್ ಬಗ್ಗೆ ತಿಳ್ಕೊಂಡಾಯ್ತು. ಈಗ ಪ್ರಶ್ನೆ ಬರೋದು, ಇದನ್ನ ನಮ್ಮ ಲೈಫ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ. ಅದಕ್ಕಾಗಿಯೇ ಇಲ್ಲಿದೆ ಒಂದು ಸಿಂಪಲ್ ಆಕ್ಷನ್ ಪ್ಲಾನ್. ಈ 5 ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳಿ. 1, 80% ರೂಲ್ ಫಾಲೋ ಮಾಡಿ. 2, ಸಿಂಪಲ್ ಪ್ರಾಸೆಸ್ ಮಾಡದ ಫುಡ್ ತಿನ್ನಿ. 3, ವಾಕಿಂಗ್ನ ಡೈಲಿ ರೂಟೀನ್ನ ಒಂದು ಭಾಗ ಮಾಡ್ಕೊಳ್ಳಿ. 4, ಫುಡ್ನ ಫ್ಯೂಯಲ್ ತರ ನೋಡಿ, ಥೆರಪಿ ತರ ಅಲ್ಲ. 5, ಲೈಫ್ನಲ್ಲಿ ಒಂದು ಕ್ಲಿಯರ್ ಪರ್ಪಸ್ ಕಂಡ್ಕೊಳ್ಳಿ. ನೋಡಿ, ಈ ಹ್ಯಾಬಿಟ್ಸ್ಗಳನ್ನ ಫಾಲೋ ಮಾಡಕ್ಕೆ ನಾವು ಜಾಪನೀಸ್ ಆಗ್ಬೇಕಂತ ಇಲ್ಲ. ಇವು ಯೂನಿವರ್ಸಲ್ ಪ್ರಿನ್ಸಿಪಲ್ಸ್. ಇದನ್ನ ಯಾರು ಬೇಕಾದ್ರೂ ತಮ್ಮ ಲೈಫ್ ಸ್ಟೈಲ್ಗೆ ತಕ್ಕ ಹಾಗೆ ಅಳವಡಿಸ್ಕೊಂಡು ಒಂದು ಒಳ್ಳೆ ಆರೋಗ್ಯವನ್ನ ತಮ್ದಾಗಿಸ್ಕೊಳ್ಬಹುದು. ಹಾಗಾದ್ರೆ ಈ ವಿಶ್ಲೇಷಣೆಯ ಕೊನೆಯಲ್ಲಿ ಒಂದೇ ಒಂದು ಪ್ರಶ್ನೆ:
ಪ್ರತಿದಿನ ಬೆಳಿಗ್ಗೆ ಎದ್ದೇಳಕ್ಕೆ ಪ್ರೇರಣೆ ಕೊಡುವ, ಜೀವನಕ್ಕೆ ಒಂದು ಅರ್ಥ ಕೊಡುವ ಆ ಒಂದು ಕಾರಣ ಯಾವುದು? ಅಂದ್ರೆ ತಮ್ಮ ಇಕಿಗಾಯಿ ಯಾವುದು? ಒಂದ್ಸಲ ಯೋಚನೆ ಮಾಡಿ ನೋಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.